ದೇವರಿಗೆ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ತಮ್ಮ ಮೇಲೆಯೂ ತಮ್ಮ ಕುಟುಂಬದ ಎಲ್ಲರ ಮೇಲೆಯೂ ಹೆಚ್ಚೆಚ್ಚಾಗಿರಲಿ. ಒದಗಿಸುವ ದೇವರ ಕುರಿತಾಗಿ ಧ್ಯಾನಿಸುತ್ತಾ ಹೃದಯಂಗಮ ಮಾತು ಎಂಬ ಈ ವಾಕ್ಯ ಧ್ಯಾನದಲ್ಲಿ ಇದು ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21 ವಚನಗಳು. ಎಫೆಸ 3:20-21. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ನಾವು ಈ ವಾಕ್ಯಗಳನ್ನ ಗ್ರಹಿಸಲಿಕ್ಕೆ ಶಕ್ತರಾಗುವಂತೆ ದೇವರಾತ್ಮನಾದ ಕರ್ತನು ತಾನೇ ನಮ್ಮೊಂದಿಗೆ ಮಾತನಾಡಿ ಉಪದೇಶಿಸಲಿ. ಕರ್ತನು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ನಾವಿದಿನ ಈ ವಾಕ್ಯ ಭಾಗದಲ್ಲಿ ವಿಶೇಷವಾಗಿ 20ನೇ ವಚನದಲ್ಲಿ ದೇವರ ಕುರಿತಾಗಿ ನಮಗೆ ತಿಳಿಪಡಿಸುವಂಥ ಒಂದು ವಿಶೇಷ ಸಂಗತಿ, ದೇವರು ನಮ್ಮಲ್ಲಿ ಕಾರ್ಯ ಸಾಧಿಸುವವನು. ಹಾಗಾಗಿ ಇಲ್ಲಿ ಹೀಗೆ ಬರ್ತದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಈ ದೇವರು ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರು. ಇಲ್ಲಿ ಭಕ್ತನಾದ ಪೌಲನು ದೇವರ ಕುರಿತಾಗಿ ಬಹುವಿಶೇಷವಾಗಿ ಮಾತನ್ನು ಹೇಳ್ತಿರುವಂಥ ಒಂದು ಮಾತು ಇದು ಖಂಡಿತ ಪೌಲನಿಗೆ ಪ್ರಕಟಣೆಯೂ ಹೌದು, ಮತ್ತು ಪೌಲನಿಗೆ ಇದ್ದಂಥ ಅಪಾರ ಪ್ರಮಾಣದ ಸೇವಾ ಅನುಭವದಲ್ಲಿ ಆತನ ಅನುಭವವಿರಲಿಕ್ಕೂ ಸಾಧ್ಯವೆಂದು ನಾವು ನಂಬಲಿಕ್ಕೆ ಸಾಧ್ಯ. ಕಾರಣ, ಕಾರ್ಯ ಸಾಧಿಸುವ ದೇವರು ಆತನ ತನ್ನ ಶಕ್ತಿಯ ಪ್ರಕಾರ ಮಾಡುವಂಥ ಸಂಗತಿ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡುವ ದೇವರು ಅಥವಾ ಮಾಡಲು ಶಕ್ತನಾದ ದೇವರು. ಈ ದೇವರಿಗೆ ಆತನು ಸಭೆಯಲ್ಲಿ ಮತ್ತು ಕ್ರಿಸ್ತ ಯೇಸುವಿನಲ್ಲಿ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ ಅಂತ ಹೇಳ್ತಾನೆ. ಸರಿ, ನಾವು ಬೇಡುವುದಕ್ಕಿಂತಲೂ ಹೆಚ್ಚಿನದನ್ನು ಮಾಡುವ ದೇವರು ಅಥವಾ ನಾವು ಯೋಚಿಸುವುದಕ್ಕಿಂತಲೂ ಹೆಚ್ಚಿನದನ್ನು ಮಾಡುವ ದೇವರು. ಖಂಡಿತವಾಗಿ ಈ ವಾಕ್ಯ ನಮ್ಮ ಮನಸ್ಸಿಗೆ ಬಹಳ ಒಂದು ಉತ್ಸಾಹವನ್ನು ಅಥವಾ ಉತ್ತೇಜನವನ್ನು ಕೊಡುವಂಥ ಒಂದು ವಾಕ್ಯ. ಹಾಗಾದರೆ ನಾವು ಬೇಡುವುದಕ್ಕಿಂತಲೂ ಇದನ್ನು ಯೇಸು ಕ್ರಿಸ್ತನು ಈಗಾಗಲೇ ನಾವು ಹಿಂದೆ ಕೆಲವು ವಚನಗಳನ್ನ ನೋಡಿಕೊಂಡಿದ್ದೇವೆ. ಈಗಾಗಲೇ ಆತನು ಇದನ್ನು ನಮಗೆ ಹೇಳಿದ್ದಾನೆ. ಹೇಗೆ? ಮತ್ತಾಯನು ಬರೆದ ಸುವಾರ್ತೆಯ 7ನೇ ಅಧ್ಯಾಯದಲ್ಲಿ 10-11 ವಚನಕ್ಕೆ ಬರುವಾಗ ನಾವು ಈ ತಿಂಗಳು ಈ ವಾಕ್ಯವನ್ನು ಪ್ರತ್ಯೇಕವಾಗಿ ಧ್ಯಾನಿಸಿದ್ದೇವೆ. ಅಲ್ಲಿ ಆತನು ಹೀಗೆ ಹೇಳ್ತಾನೆ, ಮೀನು ಕೇಳಿದ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಹಾಗಾದರೆ ದೇವರನ್ನ ಬೇಡಿಕೊಳ್ಬೇಕಾದ್ರೆ ಆತನು ಎಷ್ಟೋ ಹೆಚ್ಚಾಗಿ ನಮಗೆ ಒಳ್ಳೆಯ ವರಗಳನ್ನು ಕೊಡುವ ದೇವರು. ಇದನ್ನೇ ಲೂಕನು ಬರೆಯುವಾಗ ಇದನ್ನು ಇನ್ನೊಂದು ವಿಶೇಷತೆಯಲ್ಲಿ ಬರೀತಾನೆ. ಲೂಕ 11ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಬರ್ತದೆ, ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಹಾಗಾದರೆ ನಾವು ಬೇಡಿಕೊಳ್ಳುವಾಗ ದೇವರು ಎಷ್ಟೋ ಹೆಚ್ಚಾಗಿ ಕೊಡುವ ದೇವರು. ಅದನ್ನು ಯೇಸು ಕ್ರಿಸ್ತನು ತಾನೇ ಮಾತನಾಡಿದ್ದಾನೆ. ಈ ಪ್ರಕಟಣೆಯನ್ನು ಹೊಂದಿದ ಪೌಲನು ಅವುಗಳನ್ನ ಬರೆದು ಕ್ರಿಸ್ತನ ಸಭೆಗೆ ದೊರಕುವಂತೆ ಅದನ್ನು ನಮ್ಮ ಕೈಗಳಿಗೆ ಕೊಟ್ಟಿದ್ದಾನೆ. ಹಾಗಾದರೆ ನಾವು ನಮ್ಮ ಅರಿವಿನಲ್ಲಿ ನಮಗೆ ತೋಚಿದಷ್ಟು ನಮ್ಮ ಪ್ರಾರ್ಥನೆಗಳಲ್ಲಿ ಏನಾದರೂ ಬೇಡಿದರೆ ನಾವು ಬೇಡಿದಕ್ಕಿಂತಲೂ ಅಧಿಕವಾದದನ್ನು ಕೊಡುವ ದೇವರು, ಅಥವಾ ನಮ್ಮ ಯೋಚನೆಗೆ ನಿಲುಕುವಷ್ಟು ನಾವು ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿದರೆ ಅಥವಾ ಬಯಸಿದರೆ ಅದಕ್ಕಿಂತಲೂ ಎಷ್ಟು ಹೆಚ್ಚಾಗಿ ಕೊಡುವ ದೇವರೆಂಬುದಾಗಿ
ಈ ವಾಕ್ಯವು ನಮಗೆ ದೇವರ ಕುರಿತು ಪರಿಚಯ ಹೇಳ್ತಾ ಇದೆ. ಕೆಲವು ಉದಾಹರಣೆಗಳನ್ನ ನೋಡೋಣ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಒಬ್ಬ ತಂದೆ ತನ್ನ ಮಗನಿಗಾಗಿ ಪ್ರಾರ್ಥಿಸ್ತಾನೆ. ಮಗನು ಮೂರ್ಛಾರೋಗಿ. ಆತನು ತಂದೆ ಆ ಮೂರ್ಛಾರೋಗಿಯನ್ನು ಯೇಸುಕ್ರಿಸ್ತನ ಬಳಿಗೆ ಕರೆತಂದು ಆತನು ಕೇಳಿಕೊಳ್ತಾನೆ. ಏನಂತೆ 18ನೇ ವಚನದಲ್ಲಿ, ಅವನಿಗೊಂದು ಮೂಕ ದೆವ್ವ ಹಿಡಿದದೆ. ತಂದೆ ಮಗನಿಗಿದ್ದಂಥ ಮೂರ್ಛಾ ರೋಗಕ್ಕೆ ಕಾರಣ ಕಂಡುಕೊಂಡು ಆತನು ಹೇಳ್ತಾನೆ, ಒಂದು ಮೂಕ ದೆವ್ವ ಅವನನ್ನು ಹಿಡಿದು ಅವನನ್ನು ಬಾಧಿಸ್ತಾ ಇದೆ. ಹಾಗಾಗಿ ಅದರಿಂದ ಬಿಡುಗಡೆ ಕೊಡಬೇಕೆನ್ನುವಂಥದ್ದು ಅವನ ಕೋರಿಕೆ. ಅದಕ್ಕೆ ಆತನು 22ನೇ ವಚನದಲ್ಲೇ ಹೇಳ್ತಾನೆ, ನಿನ್ನ ಕೈಲಿ ಏನಾದರೂ ಆಗುವಾಗಿದ್ದರೆ ನಮ್ಮ ಮೇಲೆ ಕರ್ಣವಿಟ್ಟು ನಮಗೆ ಸಹಾಯ ಮಾಡು. ಈಗ ತಂದೆಗೆ ಬೇಕು ಮಗ ಗುಣ ಆಗಬೇಕು, ಅವನನ್ನು ಕಾಡುವಂಥ ಆ ಮೂಗದೆವ್ವ ಅವನನ್ನು ಬಿಟ್ಟು ಹೋಗಬೇಕು. ನಾವು ಬೇಡುವುದಕ್ಕಿಂತಲೂ ಹೆಚ್ಚಿನದನ್ನು ಮಾಡುವ ದೇವರು ಈಗ ಅಪ್ಪಣೆ ಕೊಡ್ತಾನೆ. ಅಪ್ಪಣೆ ಬಹಳ ವಿಶೇಷ. ಆ ದೆವ್ವಕ್ಕೆ ಬಿಟ್ಟು ಹೋಗ್ಲಿಕ್ಕೆ ಅಪ್ಪಣೆ ಕೊಡುವಾಗ ಯೇಸುಕ್ರಿಸ್ತನ ಯಾವ ರೀತಿ ಅದನ್ನು ಪ್ರಸ್ತಾಪಿಸ್ತಾನೆ ನೋಡೋಣ. 25ನೇ ವಚನದಲ್ಲಿ, ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ತಂದೆ ಹೇಳಿದೇನು? ಮೂಗ ದೆವ್ವ ಕಾಡ್ತದೆ, ಅದನ್ನು ನೀನು ಓಡಿಸು. ಆದರೆ ಯೇಸು ಗದರಿಸುವಾಗ ಮೂಗ ದೆವ್ವವನ್ನು ಗದರಿಸ್ತಿದ್ದಾನೆ, ಅದರ ಜೊತೆಗೆ ಇನ್ನೊಂದು ಪದ ಸೇರಿಸ್ತಾನೆ, ಕಿವುಡಾದ ಮೂಗ ದೆವ್ವವೇ. ಹಾಗಾದರೆ ತಂದೆ ಆಲೋಚನೆಯಲ್ಲಿ ಮೂಗ ದೆವ್ವ ಮಾತ್ರ ಕಾಣ್ತಾ ಇದೆ, ಆದರೆ ಅದರಲ್ಲಿ ಇನ್ನೊಂದು ಭಾಗ ಕಿವುಡು ಮಾಡುವಂಥ ಸಂಗತಿ ಆ ದೆವ್ವದಲ್ಲಿ ಇದೆಯಲ್ಲ, ದೆವ್ವದ ಕ್ರಿಯೆಯಲ್ಲಿ ಕಿವುಡು ಮಾಡುವಂಥ ಅಂಶವಿದೆಯಲ್ಲ, ಅದು ತಂದೆ ಗ್ರಹಿಕೆಗೆ ಹೆಚ್ಚಿನ ಅಂಶ ಬರಲಿಲ್ಲ. ಆದರೆ ಯೇಸು ಅದನ್ನು ಆ ದೆವ್ವದ ಮೇಲೆ ತನ್ನ ಅಧಿಕಾರ ನಡೆಸಿ ಅದನ್ನು ಓಡಿಸುವಾಗ ಸರಿಯಾದ ಮಾತುಗಳಲ್ಲಿ ಕಿವುಡಾದ ಮೂಗದೆವ್ವವೇ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ಎಲೆ ಕಿವುಡಾದ ಮೂಗದೆವ್ವವೇ, ಇವನನ್ನು ಬಿಟ್ಟು ಹೋಗು. ಅದನ್ನು ಹೇಳಿ ಮತ್ತೆ ಹೇಳ್ತಿದ್ದಾನೆ, ಅದನ್ನು ಓಡಿಸ್ಲಿಕ್ಕಷ್ಟೇ ತಂದೆ ಹೇಳ್ದ. ಈಗ ಯೇಸು ಓಡಿಸಿದ ಮೇಲೆ ಮತ್ತೆ ಹೇಳ್ತಿದ್ದಾನೆ, ಆ ದೆವ್ವಕ್ಕೆ ಇನ್ನು ಮುಂದೆ ಹಿಡಿಯಬೇಡ. ಅಂದರೆ ನೀನು ಹೋಗ್ಬೇಕಷ್ಟೇ, ಮತ್ತೆ ನೀನು ತಿರುಗಿ ಬರಂಗಿಲ್ಲ. ಆಪಣೆನ ಆಗ್ಬೇಟ. ಅದಕ್ಕೆ ಇದನ್ನು ಅಪ್ಪಣೆ ಅಂತ ಹೇಳ್ತಾನೆ. ಅಲ್ಲಿಗೆ ಈತನೊಳಗಿರುವಂಥ ಅಧಿಕಾರನ ಸ್ಪಷ್ಟವಾಗಿ ಉಪಯೋಗಿಸ್ತಾನೆ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾವು ಬೇಡುವುದಕ್ಕಿಂತಲೂ ಹೆಚ್ಚಿನದನ್ನು ಮಾಡುವ ದೇವರು. ಅದೇ ರೀತಿಯಲ್ಲಿ ಇನ್ನೊಂದು ಮಾತು ಬರ್ತದೆ, ನಾವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರು. ಇಲ್ಲಿ ಯೋಹಾನನು ಬರೆದ ಸುವಾರ್ತೆಯ 5ನೇ ಅಧ್ಯಾಯದಲ್ಲಿ ಒಂದು ಘಟನೆ ಇದೆ. ಇಲ್ಲಿ ಬೆಸ್ಸತಾ ಎನ್ನುವಂಥ ಒಂದು ಕೊಳವಿದೆ. ಅದರ ಬಳಿ ಅನೇಕ ರೋಗಿಗಳಿದ್ದರೆ ಅದರಲ್ಲಿ ಒಬ್ಬನ ಕುರಿತು ಯೇಸುವಿಗೆ ಒಬ್ಬನ ಮೇಲೆ ಗಮನ ಬರ್ತದೆ. ಅಲ್ಲಿ ಅವನು 38 ವರ್ಷದಿಂದ ರೋಗಿಯಾಗಿ ಬಿದ್ದಿದ್ದಾನೆ. ಅವನ ಬಳಿಗೆ ಯೇಸು ಬಂದು ಅವನಿಗೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಅಂತ ಅವನನ್ನು ಮಾತ್ರ ಮಾತನಾಡಿಸ್ತಾನೆ. ಆಗ ಮನುಷ್ಯ ಹೇಳ್ತಾನೆ, ನೀರು ಹುಕ್ಕಬೇಕಾದ್ರೆ ಅದರಲ್ಲಿ ನಾನು ನಿಲ್ಲಿಸ್ಲಿಕ್ಕೆ ಒಬ್ಬರು ಇಲ್ಲ. ಅಲ್ಲಿಯ ಘಟನೆ ಏನಂತ ಹೇಳಿದ್ರೆ, ಒಬ್ಬ ದೂತನು ಬಂದು ಆ ಮಂಟಪದಲ್ಲಿದ್ದಂಥ ಆ ನೀರನ್ನು ಆತನು ಕದಲಿಸ್ತಾನೆ. ಆಗ ಯಾರು ಅದರೊಳಗೆ ಮೊದಲು ಇಳಿತಾರೋ ಅವರಿಗೆ ಗುಣವಾಗ್ತದೆ. ಈ ವ್ಯಕ್ತಿ 38 ವರ್ಷಗಳಿಂದ ಅದಕ್ಕೆ ಕಾಯ್ತಾ ಕುಳಿತಿದ್ದಾನೆ. ಯಾರಾದರೂ ಇಳಿಸಿದ್ರೆ, ಅವನ ಯೋಚನೆಯಲ್ಲಿ ಯಾರಾದರೂ ಇಳಿಸಿದ್ರೆ ನಾನು ಗುಣ ಆಗ್ತೇನೆ. ಏಸು ಆ ಮಾತು ಕೇಳಿದಾಗ, ಯಾರಾದರೂ ನನಗೆ ಇಳಿಸೋರು ಯಾರೂ ಇಲ್ಲ. ಅದನ್ನು ಆತನು ಅವನ ಮುಂದೆ ಹೇಳಿಕೊಳ್ತಾನೆ. ಒಂದು ವೇಳೆ ನಾನು ಅದರ ಪ್ರಯತ್ನ ಪಟ್ಟರೆ ನನಗಿಂತ ಮೊದಲು ಯಾರೋ ಹೋಗಿಬಿಡ್ತಾರೆ. ಆಗ ಯೇಸು ಕ್ರಿಸ್ತನ ಏನು ಮಾಡ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಆತನಿಗೆ ಹೇಳುವಾಗ ಅಲ್ಲಿ ಬರ್ತದೆ 5ನೇ ಅಧ್ಯಾಯದ 9ನೇ ವಚನದಲ್ಲಿ, ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಇಲ್ಲಿ ಅವನ ಯೋಚನೆ,
ನೀರಿನಲ್ಲಿ ಇಳಿದ್ರೆ ಮಾತ್ರ ನನಗೆ ಗುಣ ಆಗುತ್ತೆ. ಆದರೆ ಯೇಸು ಬಾಯಿ ಅಪ್ಪಣೆಯಿಂದಲೇ ಅದನ್ನು ಸರಿ ಮಾಡಿದ. ಅವನ ಮೇಲೆ ಕನಿಕರಿಸಿ ಅವನಿಗೆ ಮನಸ್ಸುಂಟು ಅಂತ ಕೇಳುವಾಗ ಅವನು ಕೊಟ್ಟ ಉತ್ತರದಲ್ಲೇ ಅದನ್ನು ಗ್ರಹಿಸಿಕೊಂಡು ತನ್ನ ಬಾಯಿ ಮಾತಿನಿಂದ ಅವನನ್ನು ಗುಣಪಡಿಸಿದ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ನಾವು ಯಾವುದನ್ನಾದರೂ ಬೇಡಿದ್ರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಮಗೆ ಪ್ರತಿಫಲ ಕೊಡುವುದಕ್ಕೆ ಇಷ್ಟಪಡುವಂಥ ದೇವರು. ಒಳ್ಳೆಯ ಸಂಗತಿಗಳನ್ನು ನಮಗೆ ಕೊಡಲಿಕ್ಕೆ ಇಷ್ಟಪಡುವ ದೇವರು. ನಮಗೆ ಒಂದು ಶ್ರೇಷ್ಠ ವರದಾನ ಪವಿತ್ರಾತ್ಮನನ್ನು ಕೊಡಲು ಬಯಸುವಂಥ ದೇವರು. ನಮಗಿರುವ ಬಾಧೆಗಳಲ್ಲಿ ನಮ್ಮ ಗ್ರಹಿಕೆ ಎಷ್ಟೋ ಅಷ್ಟನ್ನು ಮಾತ್ರ ಕೇಳಿಕೊಳ್ಳುವಾಗ ನಮ್ಮ ಗ್ರಹಿಕೆಗೆ ಬಾರದಿರುವುದನ್ನು ಸಹ ಆತನು ಸರಿಪಡಿಸುವ ದೇವರು. ನಮ್ಮ ಕೋರಿಕೆಗಳಿಗೆ ನಾವು ಯಾವ ಉತ್ತರವನ್ನು ನಮ್ಮ ಆಲೋಚನೆಯಲ್ಲಿ ಕೊಡ್ತೇವೋ ನಮ್ಮ ಆಲೋಚನೆಗಳಿಗೆ ಮಿಗಿಲಾಗಿ ಕಾರ್ಯ ಸಾಧಿಸುವ ದೇವರು. ನಮಗೇನಾಗುತ್ತೋ ವಿದೆಯೋ, ಯಾವಾಗ ಅಗತ್ಯವಿದೆಯೋ ಅದನ್ನು ಸರಿಯಾಗಿ ಅರಿತು ನಮಗೆ ಒದಗಿಸುವ ದೇವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ಬಳಿ ಬಂದು ನಾವು ಪ್ರಾರ್ಥಿಸಿದ ಉತ್ತರ ಸಿಗ್ತದೆ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಬಾಧೆ ಪಡಬೇಡ್ರಿ. ನಾವು ಬೇಡಿದಕ್ಕಿಂತಲೂ ಆತನು ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರು. ನಾವು ಯೋಚಿಸುವುದಕ್ಕಿಂತಲೂ ಆತನು ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರು. ಯಾರಿಗೂ ತಾರತಮ್ಯ ಮಾಡದ ದೇವರು. ಆತನಲ್ಲಿ ಪಕ್ಷಪಾತವೆಂಬುದಿಲ್ಲವೇ ಇಲ್ಲ. ನಾನು ಯೇಸುವಿಗೆ ನಡಕೊಳ್ಳಿಲ್ಲ, ಆತನು ನನಗೆ ಸಹಾಯ ಮಾಡ್ತಾನೋ, ದಯವಿಟ್ಟಾಗಿ ಹಾಗೆ ಯೋಚಿಸಲೇಬೇಡ್ರಿ. ಆತನು ನಿನಗೆ ಮನಮರುಗುವ ದೇವರು. ಈ ದಿನ ಇಲ್ಲಿಗೆ ಬರೋದಕ್ಕೆ ಮೊದಲು ಪ್ರಾರ್ಥಿಸುವಾಗ ದೇವರು ನನ್ನೊಳಗೆ ಒಬ್ಬ ವ್ಯಕ್ತಿಗಾಗಿ ಪ್ರಾರ್ಥಿಸ್ಲಿಕ್ಕೆ ಹೇಳಿದರು. ಅನೂಪ್ ಎನ್ನುವಂಥ ಒಬ್ಬ ವ್ಯಕ್ತಿ. ನೀವು ಕನ್ನಡ ಮಾತನಾಡುವವರು, ಆದರೆ ನೀವು ಕರ್ನಾಟಕದ ಹೊರಗಿದ್ದೀರಿ. ನೀವು ಕೆಲವು ಸಂಗತಿಗಳಲ್ಲಿ ನಿರಾಶರಾಗಿ ಇದ್ದೀರಿ. ನೀವು ಯೇಸುವನ್ನು ಸಹ ಅರೆದವರಾಗಿದ್ದೀರಿ. ಆದರೆ ಈ ದಿನ ಈ ವಾಕ್ಯವನ್ನು ಕೇಳುವಂಥ ಕೃಪೆಯನ್ನು ದೇವರು ನಿಮಗೆ ಅನುಗ್ರಹಿಸಿದ್ದಾರೆ. ನಿಮ್ಮ ಹೆಸರು ಅನೂಪ್. ನೀವು ಯೇಸುವನ್ನು ಅರಿಯದಿದ್ದರೂ ನೀವು ಕೆಲವು ಸಂಗತಿ ಬೇಕೆಂಬುದಾಗಿ ಬಯಸಿದ್ದೀರಲ್ಲ, ಅದು ನಿಮಗೆ ಸಿಗದ ಕಾರಣ ಒಂದು ನಿರಾಶೆಯಲ್ಲಿದ್ದೀರಲ್ಲ, ಇದನ್ನು ಕರ್ತನಾದ ಯೇಸು ಕ್ರಿಸ್ತನು ನೋಡಿದ್ದಾನೆ. ಆತ ನಿಮಗೆ ಇದನ್ನು ಕಡ್ಡಾಯವಾಗಿ ಅದ್ಭುತವಾಗಿ ನೀವು ಯೋಚಿಸೋದಕ್ಕಿಂತಲೂ, ನೀವು ಬೇಡದಿದ್ದರೂ ಅದನ್ನು ಒಂದು ವೇಳೆ ಈಗ ಕೇಳಿ ಸ್ವಲ್ಪ ಬೇಡಿದರೂ ಅದಕ್ಕಿಂತಲೂ ಅತ್ಯಧಿಕವಾದದನ್ನು ಕೊಡಲು ಆತನ ಶಕ್ತಿನಿದ್ದಾನೆ. ಈಗ ನಾನು ಹೇಳ್ತಿರುವಂಥ ಅನೂಪಿಗೆ ಮನಮರುಗಿದ ದೇವರು. ಇದನ್ನು ಕೇಳಿ ದೇವರು ನನಗೆ ಮನಮರುಗ್ತಾನೆಂಬುದಾಗಿ ಇನ್ನು ಕೆಲವರು ನೀವು ಅಪೇಕ್ಷಿಸ್ತಿದ್ದೀರಲ್ಲ, ನಿಮ್ಮ ಮೇಲೆಯೂ ದೇವರ ಕೃಪೆನ ಆತನು ಅನುಗ್ರಹಿಸಿದ್ದಾನೆ. ಆತನು ಎಷ್ಟೋ ಕನಿಕರ ಉಳ್ಳ ಆತನು ನಿನಗೆ ಮೇಲಾದುದನ್ನು ಕೊಡಬೇಕೆಂಬುದಾಗಿ ತವಕಿಸುವ ದೇವರು. ಈತನ ಕೃಪೆ ನಿಮಗೆ ಹೆಚ್ಚೆಚ್ಚಾಗಿ ಉಂಟಾಗಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕ ತಂದೆಯೇ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರೇ, ಅಪ್ಪ, ದೇವರ ಸಭೆಯಲ್ಲಿಯೂ ಕ್ರಿಸ್ತೇಸುವಿನಲ್ಲಿ ನಿನಗೆ ಯುಗಾಂತರಕ್ಕೂ ತಲಾಂತರಕ್ಕೂ ಮಹಿಮೆ ಉಂಟಾಗಲಿ. ಕರ್ತನೆ, ನಮಗೆ ಎಟುಕುವಷ್ಟು ಜ್ಞಾನದಲ್ಲಿ ನಾವು ಬೇಡಿದ್ದು ಸ್ವಲ್ಪ ಸ್ವಾಮಿ. ನಮ್ಮ ಎಟುಕುವಷ್ಟು ಜ್ಞಾನದಲ್ಲಿ ನಾವು ಆಲೋಚಿಸಿದ್ದು ಬಯಸಿದ್ದು ಒಂದು ಮಿತಿಯಲ್ಲಿ ಕರ್ತನೆ. ಆದರೆ ಮಿತಿಲ್ಲದ ದೇವರೇ, ನಾವು ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರೇ, ನಾವು ಬೇಡುವುದಕ್ಕಿಂತಲೂ ಹೆಚ್ಚೆಚ್ಚಾದದನ್ನು ಕೊಡುವ ದೇವರೇ, ಈ ಪ್ರಿಯರನ್ನು ಕನಿಕರಿಸು. ಯಾವ ನಿರಾಶೆಯಲ್ಲಿ ಹಾದು ಹೋಗ್ತಿದ್ದಾರೋ ಈ ನಿರಾಶೆಗಳಿಂದ ಹೊರಗೆತ್ತ, ಯಾವ ಭಯ, ಮರಣ ಭಯ ಅಥವಾ ವ್ಯಾಧಿಗಳ ಭಯ ಅಥವಾ ದುಷ್ಟರ ಭಯ, ಭವಿಷ್ಯತ್ತಿನ ಭಯ, ಇವುಗಳಲ್ಲಿ ಬಾಧೆ ಪಡುವ ಪ್ರಿಯರನ್ನು ಕನಿಕರಿಸು. ದೇವರನ್ನು ತಿಳಿಸಿದ ಅನೂಪ್ ಸಹೋದರನ ನೀನು ಕನಿಕರಿಸು. ಆತನನ್ನು ಕರ್ತನೆ, ನಿನ್ನನ್ನು ಅರೆಯದಿದ್ದರೂ ಆತನ ಮೇಲೆ ಮನಮರುಗಿದೆಯಲ್ಲ, ಆತನಿಗೆ ಅದ್ಭುತ ಉಂಟಾಗಲಿ ಸ್ವಾಮಿ. ದೇವರೇ, ಇದನ್ನು ವಾಕ್ಯ ಕೇಳಿ ಕರ್ತ ನಮಗೂ ಮನಮರುಗಲಿ ಎಂಬುದಾಗಿ ತವಕಿಸ್ತಿರುವಂಥ ಪ್ರಿಯರೆಲ್ಲರ ಮೇಲೆ ನಿನ್ನ ಅತ್ಯಧಿಕವಾದ ದಯ ಉಂಟಾಗಲಿ. ನಿನಗೆ ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಗೂ ನಿನ್ನ ಕರುಣೆಗೂ ಒಪ್ಪಿಸಿಕೊಡ್ತಾ ನೀನೇ ಇವರನ್ನು ಆಶೀರ್ವದಿಸಿ ಮಹಿಮೆಂದೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ವಂದನೆಗಳು.